ದುರ್ಗಾ 11 ಕ್ರಿಕೆಟ್ ಚಿತ್ರದುರ್ಗ ಮದಕರಿ ರಾಜ ವೀರ ಮದಕರಿ ನಾಯಕ ಕಪ್ ಇವತ್ತು ಬಹಳಷ್ಟು ಅದ್ಭುತವಾಗಿ ನಮ್ಮ ಸ್ನೇಹ ಜೀವಿ ಗೆಳೆಯರ ಬಳಗದ ವತಿಯಿಂದ ಬಹಳಷ್ಟು ಅದ್ಭುತವಾದಂತ ಒಂದು ಕಾರ್ಯಕ್ರಮವನ್ನ ಈ ಒಂದು ಕ್ರಿಕೆಟ್ ನ ಆಯೋಜನೆ ಮಾಡಿ ಅದರಲ್ಲಿ ಪ್ರಮುಖವಾಗಿ ನಮ್ಮ ಸೂರಪ್ಪಣ್ಣ ಮತ್ತು ಅವರೆಲ್ಲ ಬಳಗ ಪ್ರತಿಯೊಬ್ಬರು ಅಂದ್ರೆ ನನಗೆ ಹೆಸರುಗಳು ಬಹಳ ಜನದ ಹೆಸರುಗಳು ಗೊತ್ತಿಲ್ಲ. ಅವರೆಲ್ಲರೂ ಕೂಡ ಬಹಳಷ್ಟು ಅಚ್ಚುಕಟ್ಟಾಗಿ ಮಾಡಿ ಇವತ್ತು ಈ ಒಂದು ಮದಕರಿ ನಾಯಕ ಕಪ್ ಅನ್ನುವಂತ ವಿಶೇಷವಾದಂತ ಒಂದು ಕ್ರಿಕೆಟ್ ಅನ್ನ ಆಯೋಜನೆ ಮಾಡಿ ಇವತ್ತು ಬಹುಶಃ ಕಳೆದ 17ನೇ ತಾರೀಕಿಂದ ಅಂದಿನಿಂದ ಕೂಡ ವರ್ಣರಂಜಿತವಾಗಿ ನಡೆದಿರ್ತದೆ ಅಂತ ನಾನು ತಿಳ್ಕೊಂತೀನಿ. ಯಾಕಂದ್ರೆ ಕ್ರಿಕೆಟ್ ಅಂದ ಕೂಡ್ಲೇನೆ ಇಡೀ ರಾಜ್ಯ ಅಲ್ಲ, ದೇಶ ಅಲ್ಲ, ಪ್ರಪಂಚನೇ ಒಂದು ಪ್ರೇಮಿಸುವಂತ ಒಂದು ಆಟ ಇದು. ಇದರಲ್ಲಿ ನಾವು ಇಂಟರ್ನ್ಯಾಷನಲ್ ಅಲ್ಲಿ ಯಾವ ರೀತಿ ಇರುತ್ತೋ ಹಂಗೆ ನಮ್ಮ ಲೋಕಲ್ ಅಲ್ಲಿ ಆಡ್ಬೇಕಾದ್ರೆ ಕೂಡ ನಮ್ಮ ಟೀಮ್ ಅಲ್ಲಿ ಕೂಡ ಅದೇ ರೀತಿಯಾಗಿರ್ತವೆ. ಯಾಕಂದ್ರೆ ಈ ಒಂದು ಕ್ರೀಡೆನೇ ಅಂತದ್ದು ನಮ್ಮ ಕ್ರಿಕೆಟ್. ಯಾಕಂದ್ರೆ ಪ್ರತಿಯೊಬ್ಬರಲ್ಲಿ ಕೂಡ ಒಂದು ಉತ್ಸಾಹ ಇರುತ್ತೆ. ನಾನು ಒಂದು ಬಾಲ್ ಅನ್ನು ಹೊಡಿಲಿಲ್ಲ ಇನ್ನೊಂದು ಬಾಲ್ ಅನ್ನು 6 ಅನ್ನು ಹೊಡಿಬೇಕು, 4 ಅನ್ನು ಹೊಡಿಬೇಕು, ಇಲ್ಲಾಂದ್ರೆ ಒಂದನ್ನ ಹೊಡಿಬೇಕಂತ ಛಲದಿಂದ ಆಡುವಂತ ಒಂದು ಯಾವ್ದಾದ್ರು ಒಂದು ಆಟ ಇದೆ ಅಂದ್ರೆ ನಮ್ ಕ್ರಿಕೆಟ್ ಆಟ ಅನ್ನುವಂತ ವಿಚಾರವನ್ನ ತಿಳಿಸಿ ಇವತ್ತು ಬಹುಶಃ ಈ ಒಂದು ಚಿತ್ರದುರ್ಗದಲ್ಲಿ ಇವತ್ತು ನನಗೆ ಸೂರಪ್ಪಣ್ಣನ ಬಗ್ಗೆ ಬಹಳ ನಮ್ಮ ನಾಗರಾಜ್ ಅವರು ಹೇಳ್ತಿರ್ತಾರೆ, ಈತನೇ ಮಾತಾಡಿದಂತವ್ರು. ಅವರು ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಸುಮಾರು ಒಂದು 1000 ಯುವಕರ ಪಡೆಯನ್ನು ಹೊಂದಿರುವಂತ ಒಂದು ವ್ಯಕ್ತಿಯಾಗಿ ಅವ್ರು ನಿಮ್ ಜೊತೆಗೆ ಇಷ್ಟು ಒಡನಾಟಲ್ಲಿ ಇಟ್ಕೊಂಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಬಹಳ ಹೆಮ್ಮೆ ಆಗುತ್ತೆ. ನನಗೆ ಸ್ನೇಹ ರೀತಿಯಾಗಿ ಅವ್ರು ಯಾವತ್ತೂ ಕೂಡ ಇರ್ಬೇಕು. ಅದೇ ರೀತಿಯಾಗಿ ಇಲ್ಲಿ ಬಂದಿರೋದಕ್ಕೆ ಈ ಗಂಡು ಮೆಟ್ಟಿನ ನಾಡಿಗೆ ಬಂದು ಕ್ರಿಕೆಟ್ ನ ಆಯೋಜನೆ ಮಾಡೋದ್ರಲ್ಲಿ ನನ್ನ ಪಾತ್ರ ಬಂದು ನನ್ನನ್ನು ಕರೆದು ಸ್ವಾಗತ ಮಾಡಿ ಇವತ್ತು ಏನು ಮಾಡ್ತಾ ಇದ್ರಲ್ಲ ಇದು ನನ್ನ ಪೂರ್ವಜನ್ಮದ ಪುಣ್ಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಒಡನಾಟಗಳಲ್ಲಿ ಇಟ್ಕೊಂಡು ಇವತ್ತು ಈ ಜಿಲ್ಲೆ ಅಥವಾ ಬಳ್ಳಾರಿ ಆಗಿರ್ಬೋದು, ನಮಗೆ ಕೊಪ್ಪಳ ಆಗಿರ್ಬೋದು, ಈ ಮುತ್ತಲ ಎಲ್ಲಾ ಜಿಲ್ಲೆಗಳು ನನಗೆ ಅಣ್ಣತಮ್ಮನ ರೀತಿಯಾಗಿ ನನಗೆ ಕಾಣ್ತಾರೆ. ಇವತ್ತು ಚಿತ್ರದುರ್ಗಕ್ಕೆ ಬರ್ಬೇಕಂದ್ರೆ ನಾನು ಬಹುಶಃ ಒಂದು ವರ್ಷದಿಂದ ಎಲ್ಲಿ ಹೊರಗೆ ಹೋಗಿಲ್ಲಣ್ಣ. ಇವತ್ತೇ ಪ್ರಥಮ ಬಾರಿಗೆ ನಾನು ಹೊರಗೆ ಬಂದು ಅದು ಗಂಡು ಮೆಟ್ಟಿನ ನಾಡಿನಲ್ಲಿ ಬಂದು ನಾನು ಮಾತಾಡ್ತೀನಿ ಅಂದ್ರೆ ನನಗೆ ಬಹಳ ಒಂದು ಹೆಮ್ಮೆಯ ವಿಚಾರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ಇದೇ ರೀತಿಯಾಗಿ ಯುವಕರ ಪಡೆ ಜೊತೆಗೆ ಯಾವತ್ತು ಸದಾ ಇರ್ತೀವಿ. ನಾನು ಕೂಡ ಕಳೆದ ಬಾರಿ ಸ್ಪೋರ್ಟ್ಸ್ ಮಿನಿಸ್ಟರ್ ಆಗಿದ್ದೆ. ಸ್ಪೋರ್ಟ್ಸ್ ಮಿನಿಸ್ಟರ್ ಆಗಿದ್ದಾಗ ಅನೇಕರು ಯುವಕರನ್ನ ಮೇಲೆತ್ತುವಂತ ಕೆಲಸ ಮಾಡಿದ್ದೀನಿ.